ಮಧ್ಯದಲ್ಲಿ ಅದನ್ನು ಸಹಿತ ರದ್ದು ಮಾಡೋ ಸಾಧ್ಯತೆಗಳಿದ್ದಾವೆ ಅಂಥೇಳಿ ಕೇಳಿ ಬರ್ತಾ ಇದೆ. ಅಂದರೆ ಇದರರ್ಥ ಒಂದು ಕಡೆ ಸಿಂಧೂ ನದಿಯ ನೀರನ್ನು ಬೆಳೆದ ಹಾಗೆ ಅದನ್ನು ರದ್ದು ಮಾಡುವಂಥ ಅಗ್ರಿಮೆಂಟನ್ನು ಈಗ ತೆಗೆದುಕೊಂಡದ ಅಟಾರಿ ಮೇಲೆ ಅಲ್ಲಿಯೂ ಸಹಿತ ವ್ಯಾಪಾರ ಆಗಿದಂಥ ವ್ಯಾಪಾರ ಹಿಡಿದಂಥ ನಿರ್ಧಾರವನ್ನು ಭಾರತ ತೆಗೆದುಕೊಂಡದ. ಈ ಎಲ್ಲ ನೆಲೆಗಳಲ್ಲಿ ವಿಶೇಷವಾಗಿ ಭಾರತದಿದ್ದು ಯುದ್ಧಕ್ಕೆ ಪೂರ್ಣ ಪ್ರಮಾಣದ ತಯಾರಿ ಆಯಿತಾ ಅನ್ನುವಂಥ ಪ್ರಶ್ನೆ ಈಗ ಕೇಳಿ ಬರ್ತಾ ಇದೆ. ಅದರಲ್ಲೂ ರಾಫೇಲ್, ಸುಖೋಯ್ 30, ಮಿರಾಜ್ 2000 ಇವುಗಳ ಪ್ರಾಕ್ಟೀಸ್ನಿಂದಾಗಿ ಸಹಜವಾಗಿ ಈ ನೆಲದ ಮೂಲಕ ಆಗುತ್ತಿರುವ ದಾಳಿಗಳನ್ನು ತಡೆಯುವ ಸಲುವಾಗಿ ಅಥವಾ ದಾಳಿಗೆ ಅನುಕೂಲ ಆಗುವ ಸಲುವಾಗಿ ಈ ಒಂದು ಅದರ ಹಿಂದೆ ಬರುತ್ತಿರುವಂಥ ಅದರ ತಲೆ ಮೇಲೆ ಬರುತ್ತಿರುವಂಥ ಈ ಒಂದು ವಿಮಾನಗಳ ಒಂದು ಪ್ರಾಕ್ಟೀಸು ಯುದ್ಧ ವಿಮಾನಗಳ ಪ್ರಾಕ್ಟೀಸು ಸಹಜವಾಗಿ ಎಲ್ಲರಿಗೂ ಆತಂಕ ಮೂಡಿಸುವ ಜೊತೆಗೆ ಒಂದು ರೀತಿಯಿಂದ ಈ ಭಯೋತ್ಪಾದನೆ ಕಿತ್ತಾಗಲಿಕ್ಕಿದೆ ಯೋಗ್ಯನೋ ಅನ್ನುವಂಥ ವಾದ ಮಾಡೋರಿಗೆ ಅನುಕೂಲ ಆಗುವಂಥ ಮಾತಿನಲ್ಲ ಈ ಒಂದು ದಾಳಿ ಆರಂಭ ಆಗಿದೆ ಅಂತ ಹೇಳಾಗ್ತಾಯಿದೆ. ಅಂದರೆ ಇದರರ್ಥ ಈ ಒಂದು ಕಡೆಗೆ ನೆಲದ ಮೂಲಕ ಮತ್ತು ಇನ್ನೊಂದು ಕಡೆಗೆ ವಾಯು ಮೂಲಕ ಈ ದಾಳಿ ಮಾಡುವಂಥ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿ ಕಂಡು ಬರ್ತಾ ಇರೋದರಿಂದಾಗಿ ಯುದ್ಧ ಆರಂಭ ಆಯಿತಾ ಅನ್ನುವಂಥದ್ದು ಒಂದು ಚಿಂತೆ ಸಹಜವಾಗಿ ಎಲ್ಲರಿಗೂ ಆಗ್ಯದ. ಅದರ ಜೊತೆಗೆ ಪಾಕಿಗೂ ಸಹ ಭಯ ಆಗಿದೆ ಅಂತೇಳಿ ನಮ್ಮ ಮಾಧ್ಯಮಗಳು ಹೇಳ್ತಾವೆ, ಇಲ್ಲಂತಲ್ಲ. ಯುದ್ಧದ ಮತ್ತು ಯಾರಿಗಾದ್ರೂ ಭಯ ಇರುವಂಥದ್ದು. ಯಾಕಪ್ಪ ಅಂದ್ರೆ ಜೀವಗಳ ಮಧ್ಯೆ ನಡೀತಿರುವಂಥ ಒಂದು ಕದನ, ಯಾರು ಮೊದಲಾಗ್ತಾರೋ ಯಾರು ಲಾಸ್ಟಿಗೆ ಆಗ್ತಾರೋ ಗೊತ್ತಿಲ್ಲ, ಬಟ್ ಸಾವು ಮಾತ್ರ ಇಬ್ಬರ ಮಧ್ಯದಲ್ಲಿ ಓಡಾಡ್ತಾ ಇರ್ತದೆ ಅನ್ನೋದು ಅಷ್ಟೇ ಸತ್ಯದ. ಅದೇನೋ ಆಗಲಿ ದೇಶದ ರಕ್ಷಣೆ ದೃಷ್ಟಿಗಳು ಬಂದಾಗ ಈ ಒಂದು ಪಹಲ್ಗಾಮದಲ್ಲಿ ಆದಂಥ ಘಟನೆ ನೆನಪಿಸಿಕೊಂಡಾಗ ಯುದ್ಧ ಅನಿವಾರ್ಯ ಏನೋ ಇದಕ್ಕೆ. ಯಾಕಂದ್ರೆ ಮಾತುಕತೆಗೆ ಇವ್ರು ಬರಲಾರದು, ಭಯೋತ್ಪಾದನೆ ಕೆಲಸಗಳು ಇವ್ರು ಬಿಡಲಾರರು, ಮಾತುಕತೆ ಜೊತೆಗೆ ಶಾಂತಿ ಮಾತಾಡ್ದು ಬಿಟ್ಟು ಹೋಗುವಂಥ ಅನೇಕ ಘಟನೆಗಳು ಹಿಂದಾಗಿದ್ದಾವೆ ಇತಿಹಾಸದಲ್ಲೇ. ಉರಿಯಲ್ಲಾಗಿರ್ಬೋದು, ಪಹಲ್ಗಾಮದಲ್ಲಿ ಆಗಿರ್ಬೋದು, ಅದ್ರ ಹಿಂದಾಗಿರ್ಬೋದು, ಅನೇಕ ಘಟನೆಗಳಾಗಿದ್ದಾವೆ. ಪಾಕ್ ವಿಶೇಷವಾಗಿ ಭಾರತದ ಕಾಶ್ಮೀರನ್ನು ಅಥವಾ ಟೋಟಲ್ ಕಾಶ್ಮೀರನ್ನು ನೆಮ್ಮದಿಯಿಂದ ಇರಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋ ಸಹ ಸ್ಪಷ್ಟ ಆಗ್ತಾಯಿದೆ. ಯಾಕಪ್ಪ ಅಂದ್ರೆ ಕಾಶ್ಮೀರ ನಮ್ಮದು ಅನ್ನುವಂಥ ಅತಿ ಆಶ್ರಯ ದಾಳಿ ಅಥವಾ ಅದರ ಸಲುವಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೆಲವು ದಿನಗಳ ಹಿಂದೆ ಮಾತಾಡಿದಂಥ ಅಲ್ಲಿಯ ಈ ಒಂದು ಜನರಲ್, ಅಲ್ಲಿಯ ಆ ಒಬ್ಬ ಅದೇ ರೀತಿ ಪ್ರಧಾನಿ ಸಹಿತ ಮಾತಾಡಿದ್ದು ನೋಡಿದಾಗ ಸಹಜವಾಗಿ ಈ ಯುದ್ಧ ಆರಂಭ ಆಗ್ಯದ ಅನ್ನುವಂಥದ್ದು ಅನಿಸ್ಲಿಕ್ಕತ್ತದ. ಅದು ಸ್ಟಾರ್ಟ್ ಆಗೇ ಬಿಟ್ಟದ ಅಂತೇಳಿ ಈ ವಾರ್ತೆಗಳು ಬರ್ತಾ ಇದ್ದಾವೆ. ಆ ದಾಳಿಗಳು ನೋಡಿದಾಗ ಅದರಲ್ಲೂ ಉಗ್ರರ ಮನೆಗಳ ಮೇಲೆ, ಉಗ್ರರು ಇರುತ್ತಿರುವಂಥ ಗುಪ್ತ ಸ್ಥಾನಗಳ ಮೇಲೆ ದಾಳಿ ನಡೆಯುವುದನ್ನು ಗಮನಿಸಿದಾಗಂತೂ ಸಹಜವಾಗಿ ಇದೊಂದು ಇನ್ನು ಆರಂಭ ಆಗಿದೆ ಅನ್ನುವಂಥ ವಾತಾವರಣ, ಯುದ್ಧ ಪ್ರಾರಂಭವಾಗಿದೆ